ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಡಿಸೈನ್ಸ್. ಹೋದ ವಿಡಿಯೋದಲ್ಲಿ ನಾನು ಪ್ಯಾಡೆಡ್ ಅಟ್ಯಾಚ್ಡ್ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ನ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ನಾನು ನೆಟ್ ಬ್ಲೌಸ್ ಬ್ಯಾಕ್ ಪಾರ್ಟ್ನ ಯಾವ ಥರ ಸ್ಟಿಚ್ ಮಾಡ್ಕೋತೀನಿ ಅಂತ ತಿಳಿಸ್ಕೊಡ್ತೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಕಟ್ ಮಾಡಿರೋ ನೆಟ್ ಪೀಸ್ನ ಸೀದಾ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಲೈನಿಂಗ್ ನ ಇಟ್ಕೋತೀನಿ. ಈ ಸೆಂಟರ್ ಡಿಸೈನ್ ಇದೆ ಅಲ್ವಾ, ಇಲ್ಲಿ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲಿ ಕರೆಕ್ಟ್ ಆಗಿ ಫೋಲ್ಡ್ ಆಗ್ಲಿ ಅಂತ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ನಂತರ ಇದನ್ನ ಪಲ್ಟಾಯಿಸ್ಕೋತೀನಿ. ಇಲ್ಲಿ ಪಲ್ಟಾಯಿಸ್ಕೊಂಡಾಗ ಈ ಒಳಗಡೆ 1/2 ಇಂಚ್ ಸ್ಟಿಚ್ ಬಂದಿರುತ್ತೆ ಅಲ್ವಾ, ಅದನ್ನ ಹೀಗೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಯಾಕೆ ಈ ತರ ಸ್ಟಿಚ್ ಮಾಡ್ತಿದ್ದೀನಿ ಅಂದ್ರೆ, ಇದನ್ನ ಪಲ್ಟಾಯಿಸ್ಕೊಂಡಾಗ ಈ ತರ ಸ್ಟಿಚ್ ಆಗಿರೋ ಲೈನಿಂಗ್ ಕಾಣುತ್ತೆ. ಈ ತರ ಕಾಣಬಾರ್ದು ಅಂತ ಡಬಲ್ ಫೋಲ್ಡ್ ಮಾಡಿ ಸೆಂಟರ್ ಡಿಸೈನ್ ಪಾರ್ಟ್ ಹತ್ರ ಮಾತ್ರ ಸ್ಟಿಚ್ ಮಾಡ್ಕೋತಿದ್ದೀನಿ. ಈ ತರ ಸ್ಟಿಚ್ ಮಾಡ್ಕೊಂಡ್ರೆ ಡಿಸೈನ್ ಹತ್ರ ನೀಟಾಗಿ ಫಿನಿಶ್ ಆಗುತ್ತೆ. ಸ್ಟಿಚ್ ಆಗಿದೆ. ಇವಾಗ ಲೈನಿಂಗ್ ಮತ್ತೆ ಮೇನ್ ಫ್ಯಾಬ್ರಿಕ್ ಎರಡನ್ನು ಅಟ್ಯಾಚ್ ಮಾಡ್ಕೋತೀನಿ. ಇದೇ ತರ ಈ ಕಡೆ ಬ್ಯಾಕ್ ಪಾರ್ಟ್ನು ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ಕೋತೀನಿ. ನನ್ನ ಲೆಫ್ಟ್ ಸೈಡ್ ಬರೋ ಪಾರ್ಟ್ಗೆ ಅಂತ ಹೇಳಿ ಇಲ್ಲಿ ಪ್ಲೇನ್ ನೆಟ್ ಫ್ಯಾಬ್ರಿಕ್ ಜೊತೆ ಲೈನಿಂಗ್ ಅಟ್ಯಾಚ್ ಮಾಡಿರೋ ಪೀಸ್ನ ಇಟ್ಕೊಂಡಿದ್ದೀನಿ. ಈ ಪೀಸ್ ವಿಡ್ತ್ ಬಂದು 3.5 ಇಂಚ್ಗೆ ತಗೊಂಡಿದ್ದೀನಿ. ಹಾಗೂ ಲೆಂತ್ನ ನಾನು 6 ಇಂಚ್ಗೆ ತಗೊಂಡಿದ್ದೀನಿ. ಈ ಮೇಲ್ಗಡೆಗೂ ಕೂಡ ನಾನು ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಈ ಪಟ್ಟಿ ವಿಡ್ತ್ ಕೂಡ 3.5 ಇಂಚ್ ಇದೆ ಹಾಗೂ ಲೆಂತ್ನ ನಾನು 2 ಇಂಚ್ಗೆ ತಗೊಂಡಿದ್ದೀನಿ. ಇವಾಗ ಈ ಪಟ್ಟಿನ ಹೀಗೆ ಕೆಳಗಡೆ ಸೀದಾ ಸೈಡ್ ಬರೋ ತರ ಇಟ್ಕೊಂಡು ಇದ್ರ ಮೇಲೆ ನೆಟ್ ಫ್ಯಾಬ್ರಿಕ್ನು ಕೂಡ ಸೀದಾ ಸೈಡ್ ಬರೋ ತರ ಇಟ್ಕೋತೀನಿ. ನಂತರ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಈ ಮೇಲ್ಗಡೆ 1/2 ಇಂಚ್ ಫೋಲ್ಡ್ ಮಾಡೋಕೆ ಅಂತ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಸ್ಟಿಚ್ ಆಗಿದೆ. ಇವಾಗ ಇದನ್ನ ಹೀಗೆ ಫೋಲ್ಡ್ ಮಾಡ್ಕೊಂಡು ನಂತರ ಈ ಎಡದ್ನ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಜೊತೆಗೆ ಈ ಪಟ್ಟಿ ಸೆಂಟರ್ಗೆ ಕೂಡ ಒಂದು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಯಾವ ತರ ಸ್ಟಿಚ್ ಮಾಡ್ಕೊಂಡ್ನೋ ಅದೇ ತರ ಈ ಮೇಲ್ಗಡೆ ಕೂಡ ಪಟ್ಟಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಕೆಳಗಡೆ ಫೋಲ್ಡಿಂಗ್ಗೆ ಅಂತ ಎಕ್ಸ್ಟ್ರಾ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಹೀಗೆ ಕೆಳಗಡೆ ಫೋಲ್ಡ್ ಮಾಡ್ಕೊಂಡು ಈ ಎಡದ್ನ ಹೀಗೆ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ಡಿಸೈನ್ ಹತ್ರ ಸ್ಟಿಚ್ ಆಗಿತ್ತು ಅಲ್ವಾ, ಅದಕ್ಕೆ ನಾನು ಇಲ್ಲಿ ಕೆಳಗಡೆ ಹಾಗೂ ಮೇಲ್ಗಡೆ 1/2 ಇಂಚ್ ಎಕ್ಸ್ಟ್ರಾ ಪಟ್ಟಿನ ಬಿಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಈ ಡಿಸೈನ್ಗೆ ಅಟ್ಯಾಚ್ ಮಾಡ್ಕೋತಿದ್ದೀನಿ. ಇಲ್ಲಿ ನೆಕ್ ಮತ್ತೆ ಬಾಟಮ್ ಸ್ಟಿಚ್ ಆಗಿಲ್ಲ ಅಲ್ವಾ, ಅದಕ್ಕೆ ನಾನು ಡೈರೆಕ್ಟ್ ಆಗಿ ಸ್ಟಿಚ್ ಮಾಡೋಕೆ ಅಂತ ಎಕ್ಸ್ಟ್ರಾ ಪಟ್ಟಿನ ಬಿಟ್ಟು ಸ್ಟಿಚ್ ಮಾಡ್ಕೊಂಡಿಲ್ಲ. ನಂತರ ಇಲ್ಲಿ ನೆಕ್ಗೆ ಅಂತ 1 ಇಂಚ್ಗೆ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ನೆಕ್ ಮೇಲೆ ಇಟ್ಟು 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಮುಂದೆ ಫೋಲ್ಡಿಂಗ್ಗೆ ಅಂತ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇವಾಗ ಇದನ್ನ ಹೀಗೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ನೆಟ್ ಫ್ಯಾಬ್ರಿಕ್ ಹೊರಗಡೆ ಕಾಣಿಸ್ಬೇಕು, ಲೈನಿಂಗ್ ಫ್ಯಾಬ್ರಿಕ್ ಪೂರ್ತಿಯಾಗಿ ಒಳಗಡೆ ಹೋಗಿರ್ಬೇಕು. ಈ ತರ ಬರೋ ತರ ನೋಡ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ತರ ನೀಟಾಗಿ ಸ್ಟಿಚ್ ಆಗಿದೆ. ನಂತರ ಈ ಡಾರ್ಟ್ನ ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ.
ಡಾಟ್ ಸ್ಟಿಚ್ ಆಗಿದೆ. ಈ ಬಾಟಮ್ಗೆ ಅಂತ ಹೇಳಿ ನಾನು 1.5 ಇಂಚ್ಗೆ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾನು ಫೋಲ್ಡ್ಗೆ ಅಂತ ಹೇಳಿ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇವಾಗ ಇದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ನಂತರ ಇದನ್ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಈ ಎಕ್ಸ್ಟ್ರಾನ ಹೀಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇದೇ ತರ ನಾನು ದಾರ ಅಟ್ಯಾಚ್ ಮಾಡೋ ಬ್ಲೌಸ್ ಸೈಡ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಂತರ ಈ ಕಡೆ ಪಾರ್ಟ್ನ ಕೂಡ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಕೇವಲ ಲೈನಿಂಗ್ ಪೀಸ್ನ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಹೀಗೆ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇವಾಗ ಇದನ್ನ ಹೀಗೆ ಓಪನ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಪಟ್ಟಿನ ಫೋಲ್ಡ್ ಮಾಡಿ ನಂತರ ಈ ಎಡದ್ನ ಹೀಗೆ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ಪಟ್ಟಿ ವಿಡ್ತ್ ಬಂದು 3.5 ಇಂಚ್ ಇದೆ ಹಾಗೂ ಲೆಂತ್ ಬಂದು 6 ಇಂಚ್ ಇದೆ. ಇಲ್ಲೂ ಕೂಡ ನೆಟ್ ಫ್ಯಾಬ್ರಿಕ್ ಹೊರಗಡೆ ಕಾಣಿಸ್ಬೇಕು, ಲೈನಿಂಗ್ ಫ್ಯಾಬ್ರಿಕ್ ಬಂದು ಪೂರ್ತಿಯಾಗಿ ಒಳಗಡೆ ಕಾಣಿಸ್ಬೇಕು. ಈ ತರ ಬರೋ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲೂ ಕೂಡ ಸೇಮ್ ಇದೇ ತರ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ಪಟ್ಟಿ ವಿಡ್ತ್ ಬಂದು 3.5 ಇಂಚ್ ಇದೆ ಹಾಗೂ ಲೆಂತ್ ಬಂದು 2 ಇಂಚ್ಗೆ ತಗೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಕೆಳಗಡೆ ಫೋಲ್ಡ್ ಮಾಡಿ ಈ ಎಡದ್ನ ಕೂಡ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ತರ ಉಕ್ಸ್ ಪಟ್ಟಿ ನೀಟಾಗಿ ಸ್ಟಿಚ್ ಆಗಿದೆ. ಇಲ್ಲಿ ನೆಕ್ಗೆ ಅಂತ ಹೇಳಿ ನಾನು 1 ಇಂಚ್ಗೆ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ನೆಕ್ ಮೇಲಿಟ್ಟು 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲೂ ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ನಂತರ ಇದನ್ನ ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ಡಾಟ್ನ ಹೀಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ. ನಂತರ ಬಾಟಮ್ಗೆ ಅಂತ 1.5 ಇಂಚ್ಗೆ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ನಂತರ ಇದನ್ನು ಅಷ್ಟೇ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ಉಕ್ಸ್ ಪಟ್ಟಿ ಸೈಡ್ ಕೂಡ ನೀಟಾಗಿ ಸ್ಟಿಚ್ ಆಗಿದೆ. ಇಲ್ಲಿಗೆ ಉಕ್ಸ್ ಮತ್ತೆ ದಾರಾನ ಅಟ್ಯಾಚ್ ಮಾಡ್ಕೊಂಡ್ರೆ ನೀಟಾಗಿ ಬ್ಯಾಕ್ ಪಾರ್ಟ್ ಬ್ಲೌಸ್ ಸ್ಟಿಚಿಂಗ್ ಫಿನಿಶ್ ಆಗುತ್ತೆ. ಈ ತರ ನಾನು ಸಿಂಪಲ್ ಡಿಸೈನ್ ಬ್ಯಾಕ್ ಪಾರ್ಟ್ನ ಯಾವ ತರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಮೇಲೆ ಮತ್ತೆ ಕೆಳಗಡೆ ಉಕ್ಸ್ನ ಕೂಡ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ಬ್ಲೌಸ್ ಪಾರ್ಟ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ವಿಡಿಯೋನ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಹೋಗಿ ನೋಡಿ. ನಿಮ್ಗೇನಾದ್ರೂ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ತರ ಕನ್ನಡದಲ್ಲಿ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಆಯ್ತಾ. ಈ ಬ್ಲೌಸ್ಗೆ ಪೇರಾಗಿ ನಾನು 4 ಲೇಯರ್ ಸ್ಕರ್ಟ್ನ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫಾರ್ ವಾಚಿಂಗ್.